ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವಂತಹ ಕ್ಷೇತ್ರ ಯಾವುದಪ್ಪ ಅಂತ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಎಂಎಲ್ಎ ಆಗಿದ್ರು. ಅದಾದ ನಂತರ ಅಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಕೇಂದ್ರದ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ. ಹಾಗಾಗಿನೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ. ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ, ಆದರೂ ಕೂಡ ರಾಜಕೀಯ ಸಿಕ್ಕಾಪಟ್ಟೆ ಗರಿಗೆದರಿದೆ. ಅಲ್ಲಿ JDS ನಿಂದ ಅಥವಾ ಮೈತ್ರಿಯಿಂದ ಒಬ್ರು ಅಭ್ಯರ್ಥಿ ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಅನಸೂಯ ಅವರು ಅಂದ್ರೆ ಕುಮಾರಸ್ವಾಮಿ ಅವರ ಸಹೋದರಿ ಅನಸೂಯ ಅವರೇ ಸ್ಪರ್ಧೆ ಮಾಡ್ತಾರೆ JDS ನಿಂದ ಅಂತ ಹೇಳಲಾಗ್ತಾ ಇದೆ. ಇತ್ತ ಕಾಂಗ್ರೆಸ್ ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇತ್ತು. ಮೊದಲಿಗೆ ಅಲ್ಲಿ ಹೆಸರು ಕೇಳಿ ಬಂದಿದ್ದು DK ಸುರೇಶ್, ಅದಾದ ನಂತರ ಕೇಳಿ ಬಂದಂತಹ ಹೆಸರು DK ಶಿವಕುಮಾರ್, ಅದಾದ ನಂತರ ಕೇಳಿ ಬಂದಂತಹ ಹೆಸರು DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆ. ಇದೆಲ್ಲದರ ನಡುವೆ ನಾವು ಕುಟುಂಬಸ್ಥರು ಯಾರೂ ಕೂಡ ಇಲ್ಲಿ ನಿಲ್ಲೋದಿಲ್ಲ, ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ DK ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಅರೆ ಏನಿದು, DK ಶಿವಕುಮಾರ್ ಅಲ್ಲಿ ಹೋದ್ರು, ಒಂದಿಷ್ಟು ಮುಖಂಡರನ್ನ ತಮ್ಮತ್ತ ಸೆಳೆದುಕೊಂಡ್ರು, ಅದಾದ ನಂತರ ಬೇರೆ ಬೇರೆ ಟೆಂಪಲ್ಗಳಿಗೆ ಹೋಗಿ ಜನರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿಗೆ DK ಶಿವಕುಮಾರ್ ಸ್ಪರ್ಧೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ JDS ನಿಂದ ಅನಸೂಯ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತಾಯಿತು, DKಶಿ ಯೂ ಟರ್ನ್ ಹೊಡಿತಾರೆ. ಹಾಗಾಗಿನೇ ಈಗ ಕಾಂಗ್ರೆಸ್ನಿಂದಲೂ ಕೂಡ ಒಬ್ಬ ಮಹಿಳೆಯನ್ನ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಿಲ್ಲಿಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಚ್ಚರಿ ಅಭ್ಯರ್ಥಿ ಯಾರು ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್. HDK ಪ್ಲಾನ್ ಗೊತ್ತಾಗ್ತಾ ಇದ್ದಂತೆ DKಶಿ ತಂತ್ರ ಬದಲಾವಣೆಯಾಗಿದೆ. JDS ನಿಂದ HDK ಸಹೋದರಿ ಅನಸೂಯ ಸ್ಪರ್ಧೆ ಗುಸುಗುಸು ಶುರುವಾಗಿದೆ. ಈಗಾಗಲೇ ಅನಸೂಯ ಹೆಸರು ಕೇಳಿ ಬರ್ತಾ ಇದ್ದಂತೆ ಬಂಡೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣದಿಂದ ಕಾಂಗ್ರೆಸ್ನಿಂದಲೂ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಎಲ್ಲ ಸಾಧ್ಯತೆ ಇದೆ. ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು DK ಬ್ರದರ್ಸ್ ಪ್ಲಾನ್ ಮಾಡಿದ್ದಾರೆ. ಕುಸುಮ ಹನುಮಂತರಾಯಪ್ಪ ಆಗ್ತಾರ ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ? ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕುಸುಮ ಅವರ ಹೆಸರು. ರಾಜರಾಜೇಶ್ವರಿ ನಗರದಲ್ಲಿ ಸ್ಪರ್ಧಿಸಿ ಸೋತ್ ಹೋಗಿದ್ದಾರೆ ಈಗಾಗಲೇ ಕುಸುಮ. ಈಗ ಚನ್ನಪಟ್ಟಣದಿಂದ ಕುಸುಮಾರನ್ನ ಕಣಕ್ಕಿಳಿಸುವಂತ ತಂತ್ರವನ್ನ DK ಬ್ರದರ್ಸ್ ಮಾಡಿದ್ದಾರೆ. ಒಂದು ವೇಳೆ ಕುಸುಮ ಸ್ಪರ್ಧೆ ಮಾಡಿದ್ರೆ ಗೆಲುವಿಗಾಗಿ DK ಬ್ರದರ್ಸ್ ಟೊಂಕ ಕಟ್ಟಿ ನಿಲ್ಲೋದು ಬಹುತೇಕ ಪಕ್ಕ. ಕುಸುಮಗಾಗಿಯೇ ಚನ್ನಪಟ್ಟಣ ಟ್ವೀಟ್ ಮಾಡ್ತಾ ಇದ್ದಾರಂತೆ DK ಶಿವಕುಮಾರ್. ಲೇಡಿ ಫೈಟ್ ನಿಂದ ಮತ್ತಷ್ಟು ರಂಗೇರಲಿದೆ ಚನ್ನಪಟ್ಟಣ ರಣಕಣ. ಗಮನಿಸ್ತಾ ಇದ್ದೀವಿ, ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್. ಕುಸುಮ ಹನುಮಂತರಾಯಪ್ಪ ಅವರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕಣಕ್ಕಿಳಿಸುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಕುಸುಮ ಅವರು ಈಗಾಗಲೇ ರಾಜರಾಜೇಶ್ವರಿ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಇದೆಲ್ಲದರ ನಡುವೆ ಒಬ್ಬ ಮಹಿಳೆಯ ವಿರುದ್ಧವಾಗಿ ಮತ್ತೊಬ್ಬ ಮಹಿಳೆಯೇ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು, ಬಿಗ್ ಫೈಟ್ ಇರುತ್ತೆ ಅಂತ ಹೇಳಿ DK ಬ್ರದರ್ಸ್ ಪ್ಲಾನ್ ಮಾಡಿದ್ದಾರೆ. ಕುಸುಮ ಹನುಮಂತರಾಯಪ್ಪ ಅವರನ್ನ ಕಣಕ್ಕಿಳಿಸುವ ಪ್ಲಾನ್ ನಲ್ಲಿ ಈಗ DK ಬ್ರದರ್ಸ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಏನಾಗುತ್ತೆ, DK ಬ್ರದರ್ಸ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಅಂತ ಹೇಳಿ.